ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಟಿಎಂ ಕ್ಷೇತ್ರದ ಶಾಸಕರು ಹಾಗೂ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿರವರು ತಮ್ಮ ಸರಳ ಸಜ್ಜನಿಕೆ ಹಾಗೂ ಅಚ್ಚುಕಟ್ಟಾದ ಕಾರ್ಯವೈಖರಿಯ ಮೂಲಕ ಕ್ಷೇತ್ರ ಮತ್ತು ಕರ್ನಾಟಕದ ಜನರ ವಿಶ್ವಾಸ ಗಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿವಿಧ ಸಾಮಾಜಿಕ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಉಚಿತ ಆರೋಗ್ಯ ಶಿಬಿರ ಮತ್ತು ಉದ್ಘಾಟನೆ, ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನಡೆದ ಉಚಿತ ಆರೋಗ್ಯ ಶಿಬಿರ ಹಾಗೂ ಆಂಜನೇಯ ಪ್ರತಿಮೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೇವಸ್ಥಾನದ ವಾರ್ಷಿಕೋತ್ಸವ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಶಿಕ್ಷಕರಿಗೆ ಗೌರವ ಸನ್ಮಾನ, ನಂಜಪ್ಪ ಬಡಾವಣೆಯ ಮುನಿ ಚೆನ್ನಪ್ಪ ಶಾಲೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಾದ ಮುತ್ತಾಚಾರ್ರವರನ್ನು ಗೌರವಿಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಾಡುಗೋಡಿ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಮೋಹನ್ ರವರು, ನಮ್ಮ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ರಾಮಲಿಂಗಾರೆಡ್ಡಿರವರು ರಾಜಕಾರಣ, ಕ್ಷೇತ್ರದ ಅಭಿವೃದ್ಧಿ ಹಾಗೂ ಶಿಕ್ಷಣ ಕ್ಷೇತ್ರ ಸೇರಿದಂತೆ ಪ್ರತಿಯೊಂದು ರಂಗದಲ್ಲೂ ಸದಾ ಮೊದಲ ಸಾಲಿನಲ್ಲಿ ನಿಂತು ಮುನ್ನಡೆಸುತ್ತಿದ್ದಾರೆ ಎಂದು ಸಚಿವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಒಳ್ಳೆ ಕನ್ನಡಕ ಇಡೀ ಕ್ಷೇತ್ರದಲ್ಲೇ ಕ್ಯಾಂಪ್ ಮಾಡಿ ಸರ್ ರಾಮಲಿಂಗಡಿ ಸರ್ ಈ ಕಡೆ ಸ್ವಲ್ಪ ಒಂದು ಕೈ ತೆಗಿ ಹಂಗೆ ಸರ್ ಈ ಕಡೆ ಸರ್. ಹಂಗೆ ಇಟ್ಕೋಣ ನಿಮಿಷ ಅದು ಹಂಗೆ ಇಟ್ಕೊಳ್ಳಿ. ಇವೆಲ್ಲ ಮನಗೊಂಡು ನಮ್ಮ ಕ್ಷೇತ್ರದ ಜನಕ್ಕೆ ಈ ಒಂದು ಆರೋಗ್ಯ ಭಾಗ್ಯ ಕೊಡಬೇಕು ಅಂತ ಸ್ವಲ್ಪ ಮಕ್ಕಳ ತಕ್ಕ ಡಾಕ್ಟರ್ ಇರ್ಬೋದು ಕ್ಯಾಂಪ್ಗಳನ್ನ ಮಾಡ್ತೀವಿ. ಈ ಕ್ಯಾಂಪಲ್ಲಿ ಎಲ್ಲವೂ ಕೂಡ ECG ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಓದ್ಬೇಕಿದ್ರು, ಅರ್ಥ ಆಯ್ತಾ? ಅದಕ್ಕೋಸ್ಕರ ಹಿಂಗೆಲ್ಲ ಮಾಡಿರೋದು. ಓಕೆ. ಈ ಕಡೆ
ಆರೋಗ್ಯ ಶಿಬಿರ ಸನ್ಮಾನ ರಾಮಲಿಂಗೇಗೌಡರ ನೇತೃತ್ವದಲ್ಲಿ ಹಲವಾರು ಅತ್ಯುತ್ಪತ್ತಿ ಕಾರ್ಯಕ್ರಮಗಳು ಸೇವೆನ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಆಡುಗಳು ಆಡುಗಡಿಯ ಪೊಲೀಸ್ ಕ್ವಾರ್ಟರ್ಸ್ ಕೂಡ ಸಿಆರ್ ಪೊಲೀಸ್ ಕ್ವಾರ್ಟರ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಉಚಿತ ಕನ್ನಡಕ ECG ಪ್ರತಿಯೊಂದು ಕೂಡ ಕಾರ್ಯಕ್ರಮ ರಾಮಲಿಂಗೇಗೌಡರಿಗೆ ಉದ್ಘಾಟನೆ ಮಾಡ್ತಾರೆ. ಡಿಜಿಪಿ ಸಿಆರ್ ಸೌತ್ನ ಗೋಪಾಲ್ ರೆಡ್ಡಿ ಅವರು HPಗಳು ಎಲ್ಲ ಸಿಬ್ಬಂದಿ ವರ್ಗದಲ್ಲಿದ್ರು. ಹಾಗಾಗಿ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಶಾಲೆಯಲ್ಲಿ ನಿವೃತ್ತ ಶಿಕ್ಷಕರಾದಂತ ನಮ್ಮ ಹಿಡಿತಾಚಾರ್ಯ ಅವರು 30 ವರ್ಷಗಳ ಕಾಲ ಇದೆ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ. ಆ ಒಂದು ಬೀಳ್ಕೊಡುವ ಕಾರ್ಯಕ್ರಮ ಕೂಡ ಬಂದ್ರು. 14 ಶಾಲೆಗೆ ಆಟದ ಸಾಮಾನುಗಳು ಕೂಡ ಅಲ್ಲಿ ಹೋದ್ರು. ಇನ್ನು 10 ಹಲವು ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ. ಭಾರಿ ಮತ್ತು ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗೇಗೌಡರು ಎಲ್ಲಾ ಇಲಾಖೆಗಳಲ್ಲೂ ಒಳ್ಳೆ ತಗೊಂಡು ಇವತ್ತು ಮಹಿಳೆಯರಿಗೆ 700 ಕೋಟಿ ಜನ ಉಚಿತವಾಗಿ ಓಡಾಡೋದಕ್ಕೆ ರಾಮಲಿಂಗೇಗೌಡರು ಅವರ ಇಲಾಖೆ ಶಕ್ತಿಯಾಗಿರೋರು ಆಯ್ಕೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡ್ಕೊಂಡು ಹೋಗ್ತಾ ಇದೆ. ಅವರ ಒಂದು ಆಗ್ತಕ್ಕಂಥದ್ದು ಮುಜಾಹಿದ್ ಸಚಿವರಾಗಿ ಇವತ್ತು ಭಾರಿ ಮತ್ತು ನೀರಾವರಿ ಸಚಿವರಾಗಿ ಇವತ್ತು ನಮ್ಮ ಕರ್ನಾಟಕ ಸಮಸ್ಯೆ ಬರದ ರೀತಿಯಲ್ಲಿ ಯಾವುದೇ ಇರೋದಂತ ಕ್ಲಾಶ್ ಆಗದ ರೀತಿ ನಡ್ಕೊಂಡು ಹೋಗ್ಲಿ. ಬೆಂಗಳೂರು ಕುಡಿಯುವ ನೀರು ಎಲ್ಲ ನೀರು ಚೆನ್ನಾಗಿ ಸಿಕ್ಲಿ, ಎಲ್ಲ ಜಲಚರ ಮಳೆ ಚೆನ್ನಾಗಿ ಆಗ್ಲಿಕ್ಕೆ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವೃತ್ತಿ ಜೀವನದ ಕೊನೆಯ ದಿನ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಆಗ್ತಾ ಇದ್ದೀನಿ. 30 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ರಿಟೈರ್ಡ್ ಆಗ್ತಾ ಇದ್ದೀನಿ. ಇಷ್ಟು ವರ್ಷ ನಾನು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನನ್ನ ಸಾರ್ಥಕ ಭಾವನೆ ನನ್ನಲ್ಲಿದೆ. ಮತ್ತೆ ಈ ಸ್ಕೂಲಲ್ಲಿ ರಾಮಲಿಂಗೇಗೌಡ ಸರ್ ಕೂಡ ನಮ್ಗೆ ತುಂಬಾ ನಮ್ಮ ಭೌತಿಕವಾಗಿ ಆಗಲಿ ಆರ್ಥಿಕವಾಗಲಿ ಸ್ಟಾಫ್ ಕೊಡೋದಾಗಲಿ ಮಕ್ಕಳಿಗೆ ಅನುಕೂಲ ಮಾಡೋದಾಗಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಾವು ಉತ್ತಮ ಸೇವೆ ಸಲ್ಲಿಸೋದಕ್ಕೆ ಅವರು ಒಂದ್ ಕಡೆ ಕಾರಣಭೂತರಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಹೌದು, ಅವರು ಕೂಡ ಬಂದು ಸನ್ಮಾನ ಮಾಡಿರೋದು ನನ್ನ ವೃತ್ತಿ ಜೀವನದಲ್ಲಿ ನಾನು ಸಾಯೋದನ್ನ ಮರೆಯೋದಕ್ಕಾಗ ಅಂತ ಸುಂದರ ಕ್ಷಣ ಅದು. ಮೊದಲಿಂದ ಸಾಹೇಬರು ಇಲ್ಲಿ ಎಲ್ಲ ಸ್ಕೂಲ್ಗಳಿಗೆ ಪುಸ್ತಕ ಆಗಲಿ ಮತ್ತು ಬ್ಯಾಗ್ಗಳೆಲ್ಲ ಕೊಡ್ತಾಯಿದ್ರು. ಸೊ ಈ ವರ್ಷದಿಂದ ಸ್ಪೋರ್ಟ್ಸ್ ಕಿಟ್ಸ್ ಕೊಡೋಣಂತೂ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳಿಗೆ ಉತ್ತೇಜನ ಕೊಡೋಕ್ಕೆ ಮಕ್ಕಳು ಇನ್ನೂ ಇದು ಎಜುಕೇಷನ್ ಇಷ್ಟು ಇಂಪಾರ್ಟೆಂಟು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಷ್ಟು ಇಂಪಾರ್ಟೆಂಟು. ಸೊ ಅದರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸರ್. ಇದು ನೀವು ಫಸ್ಟ್ ಟೈಮ್ ಕೊಡ್ತಾರೆ? ಹೌದು, ಆ್ಯಕ್ಚುಲಿ ನಾವು ಇಲ್ಲೇ ಈ ಸ್ಕೂಲಲ್ಲಿ ಓದಿದ್ದು. ಅದರಿಂದ ಒಂದು ಅಭಿಮಾನದಿಂದ ನಾವು ಸಾಹೇಬ್ರ ಸಪೋರ್ಟ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಮುಂದೆ? ಖಂಡಿತ ಮೇಡಮ್, ಖಂಡಿತ ಮಾಡ್ತಿರಬೇಕು. ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು 33 ಶಾಲೆಗಳಿದೆ. ಎಲ್ಲರಿಗೂ ಮಾಡಬೇಕು ಅಂತ ನಮ್ಮ ಸಾಹೇಬರಿಗೆ ಒಂದು ಮಾತು ಹೇಳ್ತೀವಿ. ಹಾಗೆ ಈ ವರ್ಷವೂ ನಮ್ಮ ಸಾಹೇಬರು ಎಲ್ಲರಿಗೂ ಶುಭಾಶಯನ ಕೊಟ್ಟಿರ್ತಾ ಇದ್ದಾರೆ. ಈ ವರ್ಷ ನಮ್ಮ ಸ್ಟೂಡೆಂಟ್ ಆದ ಇವರು ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ಕೊಟ್ಟು ಮಕ್ಕಳಿಗೆ ಎಂಕರೇಜ್ ಮಾಡಿದ್ದಾರೆ. ನಮ್ಮ ಸಾಹೇಬ್ ಮಾರ್ಗದರ್ಶನದಿಂದ ಅವ್ರ ಮಾರ್ಗದರ್ಶನ ಅದರಿಂದ ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಅವ್ರಿಗೆ ಎಜುಕೇಷನ್ ಮೇಲೆ ಮಕ್ಕಳ ಮೇಲೆ ತುಂಬ ಅಭಿಮಾನ ಇದೆ ಸಾಹೇಬರಿಗೆ. ಅದಕ್ಕೋಸ್ಕರ ಸಖತ್ ಇಂಟ್ರೆಸ್ಟ್ ಕೊಟ್ಟು ಇದು ಮಾಡ್ತಾರೆ ಎಜುಕೇಷನ್ಗೋಸ್ಕರ ಮಕ್ಕಳಿಗೆ.